ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಬೆಲ್ಲದ ಬಾಗೇವಾಡಿ ಅರ್ಬನ್ ಸೌಹಾರ್ದ ಸಹಕಾರಿ ಬ್ಯಾಂಕ್ ರಾಷ್ಟ್ರೀಯ ಬ್ಯಾಂಕ್ ನೀಡುವ ಎಲ್ಲ ಸೇವೆ ಸೌಲಭ್ಯಗಳನ್ನು ಗ್ರಾಹಕರಿಗೆ ಸದಸ್ಯರಿಗೆ ತ್ವರಿತಗತಿಯಲ್ಲಿ ಸೇವೆ ನೀಡುವ ಮೂಲಕ ಬ್ಯಾಂಕ್ ಪ್ರಗತಿಯತ್ತ ಸಾಗಿ ಜನಸ್ನೇಹಿ ಆಡಳಿತಕ್ಕೆ ಹೆಸರುವಾಸಿಯಾಗಿದೆ. ಪ್ರಸಕ್ತ 2024-25ನೇ ಆರ್ಥಿಕ ಸಾಲಿನಲ್ಲಿ 2.75 ಕೋಟಿ ನಿವ್ವಳ ಲಾಭ. ಪವನ್ ರಮೇಶ್ ಕತ್ತಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 544 ಕೋಟಿ ದುಡಿಯುವ ಬಂಡವಾಳ ಹೊಂದಿದ್ದು 491.59 ಕೋಟಿ ಠೇವು ಸಂಗ್ರಹಿಸಿದ್ದು 776.53 ಕೋಟಿ ಸಾಲ ವಿತರಿಸಿದ್ದು ಸಾಲ ವಸೂಲಾತಿಯಲ್ಲಿ 100% ಸಾಲ ವಸೂಲಾತಿ ಮಾಡಿ ದಾಖಲೆ ನಿರ್ಮಿಸಿದ್ದು ಆಡಳಿತ ಮಂಡಳಿ ನಿಸ್ವಾರ್ಥ ಸೇವೆ, ಗ್ರಾಹಕರ ಸದಸ್ಯರ ಅಭಿಮಾನ ಮತ್ತು ಸಿಬ್ಬಂದಿ ವರ್ಗದವರ ಪ್ರಾಮಾಣಿಕ ಸೇವಾ ಮನೋಭಾವ ಪ್ರಗತಿಗೆ ಕಾರಣ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಪವನ್ ಕತ್ತಿ, ಉಪಾಧ್ಯಕ್ಷ ಆರ್.ಬಿ. ಮುನ್ನೋಳಿ, ನಿರ್ದೇಶಕ ಮಂಡಳಿ ಸದಸ್ಯರಾದ ಎಸ್.ಎಸ್. ಪಾಟೀಲ್, ಎಂ.ಎಸ್. ಬೆಲ್ಲದ್, ಎಂ.ಎಸ್. ಮುನ್ನೋಳಿ, ಆರ್.ಟಿ. ಶಿರಾಳ್ಕರ್, ಎಂ.ಪಿ. ಕಮಲಾಪುರಿ, ಎಸ್.ವಿ. ಆಗರ್ಗಿ, ಎಸ್.ಬಿ. ಬೆಲ್ಲದ್, ಎಂ.ಬಿ. ಕತ್ತಿ, ಎಸ್.ಡಿ. ಪಠಾಣ್, ಕೆ.ಎಸ್. ಕತ್ತಿ, ಎಂ.ಎನ್. ಶ್ರೀಕಂಡೆ, ಎಂ.ಎಸ್. ಬುರ್ಜಿ, ಶ್ರೀಮತಿ ಎಂ.ಎಸ್. ಶೆಟ್ಟಿ, ಎಸ್.ಎಸ್. ತೇರ್ದಾಳ್, ಆರ್.ಎಸ್. ಕರಿಗಾರ್, ಎ.ಕೆ. ಅಮ್ಮನಗಿ ಆಡಳಿತ ಸಲಹೆಗಾರ, ಎಂ.ಕೆ. ಅಮ್ಮನಗಿ ಪ್ರಧಾನ ವ್ಯವಸ್ಥಾಪಕ, ಎಸ್.ಎಸ್. ಬೆಲ್ಲದ್ ಹಾಗೂ ಸಿಬ್ಬಂದಿ ವರ್ಗ ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಬಾಗೇವಾಡಿ. ಹಿಡಿದು ಇವತ್ತಿನ ಮಟ್ಟನು ಒಂದು ಸರ ನಮ್ಮ ಇಲೆಕ್ಷನ್ ಆಗಿಲ್ಲ, ಎಲ್ಲ ಅನ್ಅಪೋಸ್ ಹಾಕೋತಾನೆ ಬಂದಿದ್ದಾವೆ. ನಮ್ಮ ಹಿರಿಯರ ಮಾರ್ಗದರ್ಶನ ಮತ್ತು ಅವರ ಒಂದು ಗುರಿ ಏನೇನು ಇತ್ತು ಅದನ್ನ ನಾವು ಎಲ್ಲರೂ ಬೂಡ್ದವ್ರ ಎಲ್ಲ ನೀಟಾಗಿ ಮಾಡ್ಕೊತ ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಕೊತ ನಾವು ಬ್ಯಾಂಕನ್ನು ಈ ಒಂದು ಮಟ್ಟಕ್ಕೆ ನಾವು ತೊಗೊಂಡು ಬಂದಿದ್ದೇವೆ ಅಂಥದ್ದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದರಲ್ಲೂ ಕೂಡ ನಾನು ನಮ್ಮ ಈ ಬ್ಯಾಂಕಿನ ಚೇರ್ಮನ್ರು ಇದ್ದರು, ಮಾನ್ಯ ವಿಶ್ವನಾಥನ ಕತ್ತಿಯವರು, ನಮ್ಮ ಅಜ್ಜವರು. ಅದಲ್ದ ಮಾನ್ಯ ಉಮೇಶನ ಕತ್ತಿಯವರು, ಅವ್ರದ್ದು ಕೂಡ ಭಾಳಷ್ಟು ಏನೈತಿ ಭಾಳಷ್ಟು ಈ ಬ್ಯಾಂಕ್ ಬೆಳೀಲಿಕ್ಕೆ ಉಳಿಲಿಕ್ಕೆ ಸಾಕಷ್ಟು ಅವ್ರದ್ದು ಕೂಡ ಕೊಡುಗೆ ಇದೆ. ಅದಲ್ಲದೆ ಮಾನ್ಯ ರಮೇಶನ ಕತ್ತಿಯವ್ರದ್ದು ಕೂಡ ಅವ್ರದಕ್ಕೆ ನಾವು ಎಷ್ಟು ಹೇಳಿದ್ರು ಕಡಿಮೆ ಆಗ್ತದೆ. ಯಾಕಪ್ಪ ಅಂತಂದರೆ ಅವರ ಡೇ ಟು ಡೇ ಬೇಸಿಸ್ ಮೇಲೆ ಈ ನಮ್ಮ ಬ್ಯಾಂಕಿನ ಆಗು ಹೋಗುಗಳ ಬಗ್ಗೆ ಆಗಿರ್ಬೋದು, ಬ್ಯಾಂಕಿನ ವ್ಯವಹಾರಗಳ ಬಗ್ಗೆ ಆಗಿರ್ಬೋದು, ಅಥವಾ ಏನಾರೇ ಮೇಜರ್ ಡಿಸಿಷನ್ ಬಂದು ಅಂತಂದ್ರೆ ನಾವು ಅವ್ರ ಗಮನಕ್ಕೆ ಇಟ್ಕೊಂಡು ಆ ಒಂದು ಡಿಸಿಷನ್ನ ಅವರು ಯಾವ ರೀತಿ ಒಂದು ಮಾರ್ಗದರ್ಶನವನ್ನು ಕೊಡ್ತಾರೆ ಆ ನಿಟ್ಟಿನಲ್ಲಿ ಹೋಗುವಂಥ ಒಂದು ಪ್ರಯತ್ನವನ್ನೇ ನಾವು ಮಾಡ್ಕೊತ ಬಂದಿದ್ದೇವೆ ಅಂತ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದಲ್ಲದೆ ಗ್ರಾಮದ ಎಲ್ಲ ಗುರು ಹಿರಿಯರು ಕೂಡ, ಹಿಂದಿನ ಗುರು ಹಿರಿಯರು, ಈಗಿನ ನಮ್ಮ ಎಲ್ಲ ಗುರು ಹಿರಿಯರು ಕೂಡ ಬ್ಯಾಂಕಿನ ಒಂದು ಅಂದ್ರೆ ಪ್ರಗತಿಯನ್ನು ಕಂಡು ಅವ್ರಿಗೂ ಕೂಡ ತುಂಬ ಖುಷಿಯಾಗಿತ್ತು. ಮತ್ತು ಅವರ ಒಂದು ಏನ್ರಿ ಸಹಾಯದಿಂದ ನಮ್ಮ ಬ್ಯಾಂಕು ಇನ್ನೂ ಎತ್ತರಕ್ಕೆ ಬೆಳೀತೈತಿ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನನಗೈತಿ. ಮತ್ತು ಇವತ್ತಿನ ಮಟ್ಟ ಅವ್ರದ್ದು ಸಹಕಾರನೂ ಭಾಳ ಇತ್ತು ನಮಗೆ. ಸೊ ಆ ಸಹಕಾರದಿಂದ ನಾವು ಬ್ಯಾಂಕನ್ನು ಮಾಡ್ಕೊಂತ ನಾವು ಬಂದಿದ್ದೀವಿ. ಸೊ ನಾನು ನಿಮಗೆ ಏನು ಹೇಳಕ್ಕೆ ಇಚ್ಛೆ ಪಡ್ತೇನಪ್ಪ ಅಂತ, ನಮ್ಮನ್ನ ಏನೈತ್ರಿ ಬ್ಯಾಂಕ್ ನಮ್ಮದಪ್ಪ ಅಂದ್ಕೊಂಡು ಅವರು ನಮ್ಮ ಜೊತೆ ವ್ಯವಹಾರ ಮಾಡಿ ನೀಟಾಗಿ ಮರುಪಾವತಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಇದೇ ರೀತಿ ಪ್ರೀತಿ ವಿಶ್ವಾಸ ನಮ್ಮ ಬ್ಯಾಂಕ್ ಮೇಲೆ ಇರಲಿ. ಮತ್ತು ವರ್ಷ ನಿಮ್ಮ ಏನೈತ್ರಿ ನಿಮಗೆ ಹೆಂಗೆ ಬೇಕು, ಯಾವ ರೀತಿ ಬೇಕು, ನಾವು ಎಲ್ಲ ರೀತಿ ಫೆಸಿಲಿಟಿಯನ್ನು ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಅದಲ್ಲದೆ ನಿಮ್ಮ ಎಲ್ಲರ ಒಂದು ಪ್ರಯತ್ನ, ಯಾಕಂದರೆ ಇಷ್ಟು ವರ್ಷದಿಂದ ಅಂದರೆ ನಮ್ಮದು ರಿಕವರಿ ಡೌನ್ ಆಗಿಲ್ಲ, ನಮ್ಮ 100% ರಿಕವರಿ ಆಗಿದೆ. ಸೊ ಅದಕ್ಕೆ ನಿಮ್ಮ ಎಲ್ಲರ ಆಶೀರ್ವಾದದಿಂದ ನಮ್ಮ ಸಿಬ್ಬಂದಿಗೆ ಈ ವರ್ಷ ಬರುವಂಥ ಈ ವರ್ಷದಿಂದ ನಾವು 8th ಪೇ ಲಾಗು ಮಾಡಿದ್ದೇವೆ. 8th ಪೇ ನಾವು ಲಾಗು ಮಾಡಿದ್ದೇವೆ. ಅದು ಎ ಗ್ರೇಡದಲ್ಲಿ, ಯಾಕಂದ್ರೆ ಆ ಥರ ಗ್ರೇಡಿಂಗ್ ಇರ್ತಾವೆ. ಬಟ್ ಅದು ನಾವು ಎ ಗ್ರೇಡ್ದಲ್ಲಿ ನಮ್ಮ 8th ಪೇಯನ್ನು ನಾವು ಲಾಗು ಮಾಡಿದ್ದೇವೆ. ಅದಲ್ಲದೆ ಈ ವರ್ಷ ಕೂಡ ವರ್ಷ ಏನು ನಾವು ಕೊಡ್ತಿದ್ದು, ಇದು ವರ್ಷ ಕೂಡ ನಾವು 25% ಬೋನಸನ್ನು ನಮ್ಮ ಸಿಬ್ಬಂದಿಯವರಿಗೆ ನಾವು ಕೊಟ್ಟಿದ್ದೆವು ನಾವು ಅಂತ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದಲ್ಲದೆ ನಿಮ್ಮೆಲ್ಲರ ಇನ್ನೂ ಈ ರೀತಿ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರಬೇಕು. ಮತ್ತು ನಾವು ಇದೇ ರೀತಿ ನಾವೆಲ್ಲರೂ ಕೂಡಿ ಬೆಳೆಯೋಣ, ಒಂದು ತಂಡಾಗಿ ನಾವೆಲ್ಲರೂ ಕೂಡಿ ಬೆಳೆಯೋಣ.
ಮತ್ತು ಬೆಳೆದ ನಿಮಗೂ ಅನುಕೂಲ ಮಾಡ್ರಿ, ಬ್ಯಾಂಕ್ನೂ ಬೆಳೆಸ್ರಿ, ನಿಮ್ದ ಬ್ಯಾಂಕ್ ಐತಿ. ಅದಕ್ಕೆ ದಯವಿಟ್ಟು ನಾನು ಒಂದೇ ಮಾತು ಹೇಳುತ್ತೇನೆ, ಏನಪ್ಪ ಅಂತಂದ್ರೆ ನೀವು ಯಾವುದೇ, ಯಾಕಂದ್ರೆ ಈಗಿನ ಮುಂದೆ ಬರುವಂಥ ದಿನಮಾನಗಳಲ್ಲಿ ಇನ್ನು ಸಿನಾರಿಯೋ ಚೇಂಜ್ ಹಾಕೋತ ಹೋಗ್ತಾವೆ ಮುಂದೆ ಬರುವಂಥ ದಿನಮಾನ. ಯಾಕಂತಂದ್ರೆ ಈಗ ನ್ಯಾಷನಲೈಸ್ ಬ್ಯಾಂಕ್ಸು ಮತ್ತು ಶೆಡ್ಯೂಲ್ ಬ್ಯಾಂಕ್ ಅಷ್ಟೇ ಉಳಿತಾವೆ. ಇನ್ನು ಉಳ್ಕಿದ ಸಣ್ಣ ಸಣ್ಣ ಬ್ಯಾಂಕ್ ಏನೈತಿ, ಇನ್ನು ಬರ್ತಾ 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 ಅವನು ಕೂಡ ಕೇಂದ್ರ ಸರ್ಕಾರ ಅವನ್ನ ಬೇರೆ ಬೇರೆ ರೀತಿ, ಯಾಕಂದ್ರೆ ಕೆಲವೊಂದು ಫ್ರಾಡ್ಸ್ಗಳನ್ನು ಆಗ್ತಾ ಇದಾವೆ. ಸೊ ಅವನ್ನೆಲ್ಲ ಕಟ್ ಮಾಡ್ಕೊಂತ ಬರ್ತಾರವ್ರೆ. ಸೊ ನಮ್ಮ ಜೋಡೆ ನೀವು ವ್ಯವಹಾರ ಇಟ್ಕೊಂಡ್ರೆ ಅಂತಂದ್ರೆ, ಯಾಕಂದ್ರೆ ನಮ್ಮದು ರಿಸರ್ವ್ ಬ್ಯಾಂಕ್ ಲೈಸೆನ್ಸ್ ನಮ್ದು ಐತಿ. ಸೊ ನಮ್ಮದು ಕೂಡ ಆಡಿಟ್ಗಳು ಆಗ್ತವೆ, ರಿಸರ್ವ್ ಬ್ಯಾಂಕ್ ಆಡಿಟ್ಸ್ ಆಗ್ತವೆ, ವರ್ಷ ವರ್ಷ ಆಡಿಟ್ ಆಗ್ತವೆ. ಸೊ ವಿ ಆರ್ ವೆರಿ, ನಾನು ಒಂದೇ ಮಾತನ್ನ, ಯಾಕಂದ್ರೆ ಎಲ್ಲರಿಗೂ ಕನ್ಫ್ಯೂಸ್ ಐತಿ. ಸೌಹಾರ್ದ ಸಹಕಾರಿ ಅಂತಂದ್ರೆ ನಮ್ದು ಉಳ್ಕಿದ ಸೌಹಾರ್ದ ಸಹಕಾರಿ ಅಂತ ತಿಳ್ಕೊಂಡ್ರೆ ಅವರು ಕೂಡ ಒಳ್ಳೇದ ರೀತಿಯನ್ನ ಮಾಡ್ತಾ ಇದಾರೆ, ನಾ ಅದನ್ನೇನು ಇಲ್ಲ ಅಂತ ಇಲ್ಲ. ಬಟ್ ನಮ್ದು ರಿಸರ್ವ್ ಬ್ಯಾಂಕನ್ನ ನಾವು ಪರ್ಮಿಷನ್ ಅನ್ನ ತಗೊಂಡು ನಾವು ಬ್ಯಾಂಕನ್ನ ಈಗ ಅವರ ಅಧೀನದಲ್ಲೇನೆ ಅವರ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅವ್ರು ಏನು ಹೇಳ್ತಾರೆ, ಯಾವ ರೀತಿ ಒಂದು ಮಾನದಂಡನ ಹಾಕ್ತಾರೆ, ಆ ನಿಟ್ಟಿನಲ್ಲಿ ನಾವು ಈ ಬ್ಯಾಂಕನ್ನ ನಾವು ನಡೆಸ್ಕೊಂತ ಬಂದಿದ್ದೇವೆ. ಸೊ ಆ ನಿಟ್ಟಿನಲ್ಲಿ ನಾನು ಏನು ಹೇಳಕ್ಕೆ ಇಚ್ಛೆ ಪಡ್ತೇನಪ್ಪ ಅಂತಂದ್ರೆ, ಮುಂದೆ ಬರುವಂಥ ದಿನಮಾನಗಳಲ್ಲಿ ಇಡೀ ದೇಶ ತುಂಬ ನಮ್ಮ ಬ್ಯಾಂಕ್ಗಳನ್ನ ನೀವು ನೋಡ್ಬೋದು. ಬರೀ ನಾ ಕರ್ನಾಟಕ ರಾಜ್ಯ ಅಷ್ಟ ಅನ್ನಂಗಿಲ್ಲ, ನೀವು ನಾಳೆ ನಮ್ಮ ಬ್ಯಾಂಕ್ ದಿಲ್ಲಿಯಾಗೂ ನೋಡ್ತೀರಿ, ಈ ಕಡೆ ಕನ್ಯಾಕುಮಾರಿದಾಗೂ ನೋಡ್ತೀರಿ, ಈ ಕಡೆ ಒರಿಸ್ಸಾದಾಗೂ ನೋಡ್ತೀರಿ, ಈ ಕಡೆ ನೀವು ವೆಸ್ಟ್ ಬೆಂಗಾಲ್ದಾಗೂ ನೋಡ್ತೀರಿ. ಸೊ ಎಲ್ಲ ಕಡೆ ನಮ್ಮ ಮತ್ತು ಜಮ್ಮು ಕಾಶ್ಮೀರದಾಗೂ ನೋಡ್ತೀರಿ. ಸೊ ಎಲ್ಲ ಕಡೆ ನಮ್ಮ ಬ್ರಾಂಚ್ಗಳನ್ನು ನಾವು ಮಾಡಲಿಕ್ಕೆ ಅಂತ ವಿಚಾರವನ್ನು ಹಾಕಿದ್ದೇವೆ. ಸೊ ನಮ್ಮ ಬ್ಯಾಂಕ್ ಜೊತೆ ನೀವು ಕೂಡಿದ್ರಪ್ಪ ಅಂತಂದ್ರೆ ನೀವು ನಿಮ್ಮ ದುಡ್ಡನ್ನು ನಿಮ್ಮ ಮನ್ಯಾಗನೇ ಇಟ್ಟಂಗ, ಅಂದ್ರೆ ಅಷ್ಟು ಸೇಫ್ ಆಗಿ ನಮ್ಮ ಬ್ಯಾಂಕಲ್ಲಿ ದುಡ್ಡು ಇರ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.